ರಾಜ್ಯದ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೊಸ ವರ್ಷದ ಸಲಹೆ ಸೂಚನೆ ಏನಿತ್ತು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಿಂದಿನ ಅನುಭವಗಳಿಂದ ಪಾಠ ಕಲಿತುಕೊಂಡು ನಿಮ್ಮ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡಿಕೊಳ್ಳಿ, ಹೆಚ್ಚೆಚ್ಚು ಕೆಲಸ ಮಾಡಿ. ಇನ್ನೂ ಕೂಡ ಹಿಂದಿನ ಅನುಭವಗಳಿರ್ತವೆ ನಿಮಗೆ, ಆ ಅನುಭವದಿಂದ ಪಾಠ ಕಲಿಯಿರಿ, ನಿಮ್ಮ ಕಾರ್ಯಕ್ಷಮತೆ ಜಾಸ್ತಿ ಆಗಲಿ. IAS, IPS, IRS, IFS ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಾಗಿದೆ. IAS ಅಧಿಕಾರಿಗಳಿಗೂ ಜಾಸ್ತಿ ಆಗಿದೆ ಜವಾಬ್ದಾರಿ, IPSಗೂ ಜಾಸ್ತಿ ಆಗಿದೆ, IRSಗೂ ಜಾಸ್ತಿ ಆಗಿದೆ, IFSಗೂ ಜಾಸ್ತಿ ಆಗಿದೆ. ಜನರ ಆರ್ಥಿಕ ಶಕ್ತಿ ಜಾಸ್ತಿ ಮಾಡೋ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿ. ಯಾವ್ಯಾವುದು ವಿಚಾರ ಕ್ಷೇತ್ರಗಳು ಯಾವ್ಯಾವುದು? ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಬೇಕು. ಅಸಮಾನತೆ ಇದೆ, ಜನಗಳ ನಡುವೆ ಅಸಮಾನತೆ ಇದೆ, ಇದನ್ನು ತೊಡೆದು ಹಾಕಲು ಶ್ರಮಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಏನು ಸಲಹೆ ಅಂತ ಹೇಳಿದ್ರೆ, ಯುವ ಜನತೆಯೇ ನಮ್ಮ ಆಸ್ತಿ, ಅವರ ಭವಿಷ್ಯ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು, ಎಚ್ಚರ ವಹಿಸಿ. ಹಾಳು ಮಾಡೋದು ಎಷ್ಟು ಹೊತ್ತಿನ ಕೆಲಸ, ಅದು ಉದ್ಧಾರ ಆಗೋ ಥರ ಇರಬೇಕು. ಯುವ ಜನತೆ, ದೇಶವನ್ನು ಕಟ್ಟುವವರೇ ಯುವಕರು, ಯುವ ಜನತೆ. ಅವರ ಭವಿಷ್ಯ ಹಾಳಾಗಬಾರ್ದು ಯಾವುದೋ ಜೂಜಿನ ಕಾರಣಕ್ಕೆ, ಯಾವುದೋ ಮೋಜಿನ ಕಾರಣಕ್ಕೆ, ಯಾವುದೋ ಆನ್ಲೈನ್ ಗೇಮ್ಗಳ ಕಾರಣಕ್ಕೆ, ಇನ್ಯಾವುದೋ ವ್ಯಸನದ ಕಾರಣಕ್ಕೆ, ಮಾದಕ ವಸ್ತುಗಳ ಕಾರಣಕ್ಕೆ. ಮೊದಲೆಲ್ಲ ಈ ಜೂಜು ಅಂತ ಹೇಳಿದ್ರೆ ಎಲ್ಲೋ ಒಂದು ಸೆಂಟರ್ಸ್ ಇರ್ತಿತ್ತು, ಯಾವುದೋ ಒಂದು ಸೆಂಟರ್ ಅಂತ ಇರ್ತಾಯಿತ್ತು, ಜೂಜು ಕೇಂದ್ರಗಳು. ಅಲ್ಲಿ ಹೋಗ್ತಿದ್ರು, ಆಡ್ತಾಯಿದ್ರು, ಇಸ್ಪೀಟ್ ಆಡ್ತಿದ್ರು, ಇಲ್ಲ ಯಾವುದೋ ಬೇರೆ ಬೇರೆ ಗೇಮ್ಗಳು ಆಡ್ತಾಯಿದ್ರು. ಅದನ್ನು ಆಡ್ತಾಯಿದ್ರು, ದುಡ್ಡು ಯಾರೋ ಇರೋರು ಹಾಳು ಮಾಡ್ಕೊಂಡು ಬರೋರು. ಈಗೇನಾಗಿದೆ, ಮೊಬೈಲೆಲ್ಲ ಬಂದ ಮೇಲೆ ಇದನ್ನು ಸ್ಕಿಲ್ ಗೇಮ್ ಅನ್ನೋದು, ಇನ್ನೊಂದು ಗೇಮ್ ಅನ್ನೋದು, ಮತ್ತೊಂದು ಗೇಮ್ ಅನ್ನೋದು, ಬೇರೆ ಬೇರೆ ನಿಮ್ಮ ಆ ಟೀಮ್ ಸೆಲೆಕ್ಟ್ ಮಾಡಿ, ಈ ಟೀಮ್ ಸೆಲೆಕ್ಟ್ ಮಾಡಿ, ಅವ್ರಿಗೆ ಗೆಲ್ತಾರ ಇವ್ರಿಗೆ ಗೆಲ್ತಾರ ಅಂಥೇಳಿ ನಮಗೆ ಗೊತ್ತೇ ಆಗಲ್ಲ. ಮಕ್ಕಳ ಕೈಯಲ್ಲಿ ಫೋನ್ ಇರುತ್ತೆ, PUC ಓದ್ತಿರ್ತಾರೆ, ಡಿಗ್ರಿ ಓದ್ತಿರ್ತಾರೆ, ಫೋನ್ ಇರುತ್ತೆ. ಇವ್ರು ಯಾವ ಮಾಯದಲ್ಲೋ ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಪ್ಪನ ದುಡ್ಡೋ ಇನ್ನೇನು ಅವರೇನು ದುಡಿತಾ ಇರಲ್ವಲ್ಲ, ಅಪ್ಪನ ದುಡ್ಡೋ ಅಮ್ಮನ ದುಡ್ಡೋ ಅದರಲ್ಲಿ ಹಾಕೋದು, 1,00,000 2 ಲಕ್ಷ ಕೋಟಿಗಟ್ಟಲೆ ಹಾಳು ಮಾಡ್ಕೊಂಡಂಥ ಯುವಕರಿದ್ದಾರೆ. ಕೋಟಿಗಟ್ಟಲೆ ಹಾಳು ಮಾಡ್ಕೊಂಡಿದ್ದು ಮೊಬೈಲ್ ಅಷ್ಟೇ, ಒಂದೇ ಒಂದು ಮೊಬೈಲ್ ಫೋನ್ ಕೈಲಿರುತ್ತೆ ಅಷ್ಟೇ. ಯಾವ ಬ್ಯಾಂಕ್ಗೂ ಅವನು ಕನ್ನ ಹಾಕೋದು ಬೇಕಿಲ್ಲ, ಎಲ್ಲೋ ಯಾರ್ದೋ ಮನೇಲಿ ದರೋಡೆ ಮಾಡೋದು ಬೇಕಿಲ್ಲ, ಏನೂ ಬೇಕಿಲ್ಲ. ಈ ಥರದ್ದು ಮಾಡಿಕೊಂಡು ಇದ್ದಕ್ಕಿದ್ದಂತೆ ಅವರ ತಂದೆ ತಾಯಿ ಬ್ಯಾಂಕಲ್ಲಿ ಅಕೌಂಟಲ್ಲಿ ಇದ್ದಂತಹ ಹಣ ಅದ್ರ ಮೂಲಕ ಹೊರಟೋಗಿರುತ್ತೆ. ಇದಾದಮೇಲೆ ಇಲ್ಲ ಸೂಸೈಡ್ ಮಾಡ್ಕೊಳ್ತಾನೆ, ಇಲ್ಲ ಮನೆ ಬಿಡ್ತಾನೆ, ಇಲ್ಲ ಯಾರ ಹತ್ರ ದರೋಡೆ ಮಾಡೋಕ್ಕೆ ಹೋಗ್ತಾನೆ. ಎಲ್ಲೋ ಕೇಳ್ತಾ ಇದ್ದೆ ನಾನು ಇದೇ ಥರನೇ. ಯಾವುದೋ ಒಂದು ಹಳ್ಳೀಲಿ ಅಲ್ಲಿ ಹೋಗಿರೋದು, ನೀವು ನಂಬಲ್ಲ, ಮರ ಕಟ್ ಮಾಡೋ ಮಷಿನ್ ಬರುತ್ತಲ್ಲ, ಸ್ವಲ್ಪ ಡೀಸೆಲ್ ಏನೋ ಹಾಕ್ಕೊಂಡು ಕಟ್ ಮಾಡ್ತಾರಲ್ಲ ಮರ, ಅದರಲ್ಲಿ ವೃದ್ಧ ದಂಪತಿಯಲ್ಲಿ ಒಬ್ಬರನ್ನ ಅದರಲ್ಲಿ ಕಟ್ ಮಾಡಿಬಿಟ್ಟಿದ್ದಾನೆ. ಅವ್ನು ಹಿನ್ನೆಲೆ ಕೇಳಿದ್ರೆ ಇದೇ ಥರ ಆನ್ಲೈನ್ ಯಾವುದೋ ಗೇಮ್ ಆಡಿದ್ದಂತೆ, ಲಾಸ್ ಆಗಿಬಿಟ್ಟಿತ್ತಂತೆ, ಹಣ ಬೇಕು ಅಂತ ಕಳ್ತನ ಕೇಳಿದ. ವೃದ್ಧ ದಂಪತಿ, ಒಂಟಿ ಮನೆ, ಯಾರೂ ಇರೋಲ್ಲ ಇಲ್ಲಿ ಅಂತ ಬಂದ. ಅದಕ್ಕೆ ಮುಂಚೆ ಒಂದು ಮನೆಗೆ ಬಂದಿದ್ದಾನೆ, CCTV ಇತ್ತು ಅಂತ ಹುಷಾರಾಗ್ಬಿಟ್ಟ, ಅಲ್ಲಿ ಬೇರೆ ಕಡೆ ಹೋಗಿ ಅದೇ ಕೆಲಸವನ್ನು ಮಾಡಿದ್ದಾನೆ. ಹೀಗಾದರೆ ಯುವ ಶಕ್ತಿ ಇದೆಯಲ್ಲ, ಬಿಕಾಸ್ ಆಫ್ ದಿಸ್ ಗೇಮಿಂಗ್, ಈ ಗೇಮ್ ಆಡ್ಕೊಂಡು ಹೋಗ್ತಿದ್ದಾರಲ್ಲ, ಯಾರೋ 4-5 ಜನ ಇಡೀ ಇಂಡಿಯಾದಲ್ಲಿ ಅವ್ರು ಗೇಮ್ಗಳನ್ನ ರೆಡಿ ಮಾಡಿರ್ತಾರೆ, ಇವರು ದುಡ್ಡು ಹಾಕ್ತಿರ್ತಾರೆ. ಇವತ್ತು ಗೆಲ್ತೀನಿ, ನಾಳೆ ಗೆಲ್ತೀನಿ, ನಾಳಿದ್ದು ಗೆಲ್ತೀನಿ, ಆ ಟೀಮ್ ಸೆಲೆಕ್ಟ್ ಮಾಡಿಬಿಟ್ಟು ಗೆದ್ದು ಬಿಡ್ತಾರೆ, ಈ ಟೀಮ್ ಸೆಲೆಕ್ಟ್ ಮಾಡಿಬಿಟ್ಟು ಗೆದ್ದು ಬಿಡ್ತಾರೆ. ಇದೆ ಈ ಧಾಟಿಯಲ್ಲಿ, ಇಲ್ಲಿ ಕಳ್ಕೊಂಡಿದ್ದೀನಿ, ಇಲ್ಲೇ ಹುಡುಕ್ತೀನಿ ಅಂಥೇಳಿ ಅವರ ಗುಂಡಿಯನ್ನು ಅವರ ತೋಡಿ ಪ್ರಪಾತಕ್ಕೆ ಹೋಗಿ ಅವರ ಮೇಲೆ ಅವರೇ ಮಣ್ಣು ಎಳ್ಕೊಂಡು ಒಂದಿನ ಮುಚ್ಚೋಗ್ಬಿಡ್ತಾರೆ. ಇದಾಗಬಾರದು. ಈ ಥರ ಎಚ್ಚರ ವಹಿಸಿ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಧೈರ್ಯದಿಂದ ಮುನ್ನುಗ್ಗಿ ಸಮಸ್ಯೆ ಪರಿಹರಿಸಿ ಸಮಾಜದ ಎಲ್ಲ ವರ್ಗಗಳಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಒದಗಿಸಬೇಕಾಗತ್ತೆ. ಡಾಕ್ಟರ್ ಮನಮೋಹನ್ ಸಿಂಗ್ ದೇಶದ ಆರ್ಥಿಕತೆಗೆ ಹೊಸ ಚೈತನ್ಯವನ್ನು ಕೊಟ್ಟಿದ್ದರು. ಸಮಾನ ಅವಕಾಶಗಳು ಸಿಕ್ಕಾಗ ಸಮಾನತೆಯ ದಿಕ್ಕಿಗೆ ನಾವು ಕೂಡ ಸಾಗಬಹುದು. ಈ ಕಾರಣದಿಂದ ನಾವು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಜನರ ಕೈಯಲ್ಲಿ ಹಣ ಇರಬೇಕು ಸ್ವಾಮಿ, ಜನರ ಕೊಳ್ಳುವ ಕೆಪಾಸಿಟಿ ಜಾಸ್ತಿ ಆಗಬೇಕು, ಬೈಯಿಂಗ್ ಕೆಪಾಸಿಟಿ, ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಜನರಿಗೆ ನೇರವಾಗಿ ಹಣ ನಾವು ತಲುಪಿಸ್ತಾ ಇದ್ದೀವಿ. ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವಂಥ ಜವಾಬ್ದಾರಿ ನಿಮ್ಮದು. ಪ್ರಾದೇಶಿಕ ಅಸಮತೋಲನ ಹೋಗಬೇಕು, ಆ ನಿಟ್ಟಿನಲ್ಲಿ ಶ್ರಮಿಸಿ ಅಂತ ಕೂಡ ಅವ್ರಿಗೆ ಹೇಳಿದ್ದಾರೆ. ಡ್ರಗ್ಸ್ ಅಪರಾಧಿಕ ಜಗತ್ತಿನ ಕಡೆಗೆ ಯುವ ಜನತೆ ಯಾವುದೇ ಕಾರಣಕ್ಕೂ ಆಕರ್ಷಿತರಾಗದಂತೆ ಎಚ್ಚರ ವಹಿಸಿ ಅಂತ ಹೇಳಿ ಸಿದ್ದರಾಮಯ್ಯನವರು ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಸಾಕಷ್ಟು ಸಲಹೆಗಳನ್ನು ಯುವ ಜನತೆಯನ್ನು ಮೈಂಡಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಯಾರೋ ಆನ್ಲೈನು ಜೂಜಿಗೆ ಬಲಿಯಾಗ್ತಾ ಇದ್ದಾರೆ, ಮಾದಕ ವ್ಯಸನಿಗಳಾಗಿ ಹಾಳಾಗ್ತಾ ಇದ್ದಾರೆ, ಈ ಥರ ಅಂಥವರನ್ನು ನಾವು ಸರಿದಾರಿಗೆ ತರಬೇಕು, ಅವರೇ ನಮ್ಮ ಶಕ್ತಿ ಅಂತೆಲ್ಲ ಅಡ್ವೈಸ್ ಮಾಡಿದ್ದಾರೆ. ಸುಮಾರು ಎಷ್ಟೊತ್ತಿತ್ತು ಈ ಒಂದು ಮೀಟಿಂಗ್ ಅಂತ? ರಮಕಾಂತ್, ಇವತ್ತು ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಹಾಗೂ ಕಾರ್ಯದರ್ಶಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ರು. ಸುಮಾರು 1.5 ಗಂಟೆಗಳ ಕಾಲ ಸಭೆ ನಡೆಸಿ ಅಧಿಕಾರಿಗಳಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಜೊತೆಗೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಅಂದ್ರೆ
ಆಡಳಿತ ನಡೆಸೋದ್ರ ಜೊತೆಗೆ ಸಮಾಜವನ್ನ ಯಾವ ರೀತಿ ಒಂದು ತಿದ್ದಬೇಕಾಗಿರುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂಬ ಸಲಹೆಯನ್ನ ಅದನ್ನ ನೆನಪು ಮಾಡಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಹಿರಿಯ ಅಧಿಕಾರಿಗಳು IAS ಆಗ್ಬೋದು, IPS ಆಗ್ಬೋದು, ರೆವಿನ್ಯೂ ಸರ್ವಿಸ್ ಅಲ್ಲಿ ಇರೋರು ಯಾವ ರೀತಿ ಒಂದು ಆಡಳಿತವನ್ನ ತಿದ್ದುವ ಕೆಲಸ, ಆಡಳಿತವನ್ನು ಮಾಡುವ ಕೆಲಸದ ಜೊತೆಗೆ ಯುವಕರನ್ನ ದಾರಿ ತಪ್ಪುತ್ತಿರುವ ಯುವಕರನ್ನ ತಿದ್ದಿ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನ ನೀಡಬಹುದು ಎಂಬ ವಿಚಾರಗಳನ್ನ ಇವತ್ತು ಮತ್ತೆ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ಒಂದು ಕಡೆ ಆಡಳಿತ ಬಲಿಷ್ಠವಾಗಿ ಯಶಸ್ವಿ ಆಗ್ಬೇಕಾದ್ರೆ ಹಿರಿಯ ಅಧಿಕಾರಿಗಳು ಅಂದ್ರೆ IAS ಹಾಗೂ IPS ಅಧಿಕಾರಿಗಳ ಒಂದು ಆಡಳಿತ ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜದಲ್ಲಿ ಆಗುತ್ತಿರುವಂತಹ ಒಂದು ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಅದಕ್ಕೆ ಸಮರ್ಪಕವಾದ ಒಂದು ಕಾನೂನನ್ನು ರೂಪಿಸಿ, ಆ ಕಾನೂನಿನ ಮೂಲಕ ಬದಲಾವಣೆ ಆಗುತ್ತಿರುವಂತಹ ಒಂದು ಸಮಾಜಕ್ಕೆ ಕಾನೂನನ್ನು ರೂಪಿಸಿ ಅದರ ಮೂಲಕ ಜನರಿಗೆ ಇನ್ನಷ್ಟು ಒಳ್ಳೆಯ ರೀತಿಯ ಕೆಲಸವನ್ನ ಮಾಡಿ ಆಡಳಿತವನ್ನ ಅವರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು. ಜನರಿಗೆ ಎಲ್ಲಾ ಆಡಳಿತ ವರ್ಗಗಳು ಕೂಡ ಅವರಿಗೆ ಈಸಿಯಾಗಿ ಅನುಕೂಲವಾಗುವಂತೆ ಸಿಗ್ಬೇಕು ಅನ್ನೋ ಸಂದೇಶವನ್ನ ಇವತ್ತು ಕೊಟ್ಟಿರುವಂತದ್ದು. ಅಂದ್ರೆ ಹಿರಿಯ ಅಧಿಕಾರಿಗಳು ಸಮರ್ಪಕವಾಗಿ ಆಡಳಿತವನ್ನ ನಡೆಸಿದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ತಲೆನೋವು ಇಲ್ಲದಂತೆ ಕೆಲಸ ಆಗುತ್ತೆ. ಹಾಗಾಗಿ ಜನರ ಬಳಿ ಹೋಗಿ ನಿಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಕೂಡ ಇವತ್ತು ಹಿರಿಯ ಅಧಿಕಾರಿಗಳಿಗೆ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು. ರಮಾಕಾಂತ್. ಥ್ಯಾಂಕ್ ಯು ಸ್ವಾಮಿ.